ಹಲೋ ವೀಕ್ಷಕರೇ, ಬಜರಂಗಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ಭಾನುವಾರ, ವಾರದ ರಜೆಯ ದಿನ. ಇಡೀ ವಾರ ಸಂಸಾರದ ಜಂಜಾಟದಲ್ಲಿ, ಕೆಲಸದ ಒತ್ತಡದಲ್ಲಿ, ಹಣದ ಹಿಂದೆ ಓಡಿ ಓಡಿ ಸುಸ್ತಾಗಿರುವ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡುವ ದಿನ. ಕುಟುಂಬದವರೆಲ್ಲರೂ ಒಟ್ಟಿಗೆ ಸೇರಿ ದೇವರ ಧ್ಯಾನ ಮಾಡಲು, ಮನಸ್ಸಿನ ಕಲ್ಮಶಗಳನ್ನು ತೊಳೆದುಕೊಳ್ಳಲು ಮತ್ತು ಪುರಾಣದ ಪುಣ್ಯಕಥೆಗಳನ್ನು ಕೇಳಲು ಹೇಳಿ ಮಾಡಿಸಿದಂತಹ ಪ್ರಶಾಂತವಾದ ದಿನವಿದು. ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯನಾರಾಯಣನ ಆರಾಧನೆಯ ದಿನವಾದ ಇಂದು ಅದೇ ಸೂರ್ಯನನ್ನೇ ಹಣ್ಣೆಂದು ಭಾವಿಸಿ ನುಂಗಲು ಹೋದ ಬ್ರಹ್ಮಾಂಡವನ್ನೇ ಬೆರಗುಗೊಳಿಸಿದ ಬಾಲ ಹನುಮಂತನ ಅಪ್ರತಿಮ ಶಕ್ತಿಯನ್ನು ಮತ್ತು ಅದೇ ಹನುಮಂತನನ್ನು ಒಲಿಸಿಕೊಳ್ಳಲು, ಆತನ ದಿವ್ಯ ದರ್ಶನ ಪಡೆಯಲು 12 ವರ್ಷಗಳ ಕಾಲ ಅನ್ನ ನೀರು ನಿದ್ರೆ ಬಿಟ್ಟು ಘೋರವಾದ ತಪಸ್ಸನ್ನೇ ಮಾಡಿದ ನಮ್ಮ ಮಂತ್ರಾಲಯದ ಪ್ರಭುಗಳ ರೋಚಕವಾದ ಕಥೆಯನ್ನು ನಾವು ಸ್ಮರಣೆ ಮಾಡೋಣ. ನಮ್ಮೆಲ್ಲರಿಗೂ ಮಂತ್ರಾಲಯ ಎಂದರೆ ತಕ್ಷಣ ನೆನಪಾಗುವುದು ತುಂಗಾಭದ್ರಾ ನದಿಯ ತೀರ, ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ. ಆ ಬೃಂದಾವನದಿಂದ ಬರುವ ಪರಿಮಳ ಮತ್ತು ಕರುಣಾಮಯ ನಗೆಯ ರಾಯರ ದಿವ್ಯ ಸ್ವರೂಪ. ಆದರೆ ಆ ಪವಿತ್ರವಾದ ಬೃಂದಾವನದಲ್ಲಿ ರಾಯರು ನೆಲೆಸುವುದಕ್ಕಿಂತ ಮುನ್ನ ರಾಯರ ಜೀವನದಲ್ಲಿ ನಡೆದ ಅತಿ ದೊಡ್ಡ ಘಟನೆ ಯಾವುದು? ರಾಯರಿಗೆ ಸಾಕ್ಷಾತ್ ಆ ಭಗವಂತನ ದರ್ಶನವಾಯಿತು. ದೇವತೆಗಳಿಗೂ ಕಾಣಲು ಸುಲಭವಾಗಿ ಸಿಗದ ಆಂಜನೇಯ ಸ್ವಾಮಿಯು ರಾಯರ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾದನು. ಭಕ್ತರ ಪಾಲಿಗೆ ಕಲ್ಪವೃಕ್ಷವಾಗುವ ಮುನ್ನ ತಮ್ಮ ತಪೋಬಲವನ್ನು ಹೆಚ್ಚಿಸಿಕೊಳ್ಳಲು ರಾಯರು ಪಟ್ಟ ಆ ಕಠಿಣ ಶ್ರಮ ಎಂಥದ್ದು ಗೊತ್ತಾ? ಮನುಷ್ಯನ ಮನಸ್ಸು ಎಷ್ಟೊಂದು ಚಂಚಲವೆಂದರೆ, ಕೇವಲ 5 ನಿಮಿಷ ಕಣ್ಣು ಮುಚ್ಚಿ ಪೂಜೆಗೆ ಕುಳಿತರೆ 10 ದಿಕ್ಕುಗಳಿಗೆ ಓಡುತ್ತದೆ. ಪ್ರಪಂಚದ ಯೋಚನೆಗಳು ತಲೆಗೆ ಬರುತ್ತವೆ. ಅಂಥದ್ರಲ್ಲಿ ಮನುಷ್ಯ ಸುಳಿಯದ ಒಂದು ಕಲ್ಲಿನ ಗುಹೆಯೊಳಗೆ ಯಾವುದೇ ಸೌಕರ್ಯಗಳು ಇಲ್ಲದೆ, ಕಾಡು ಪ್ರಾಣಿಗಳ ಮಧ್ಯೆ ಸುಡುವ ಬಿಸಿಲು, ಕೊರೆಯುವ ಚಳಿ, ಬಿರುಗಾಳಿ, ಹಸಿವು ಯಾವುದನ್ನು ಲೆಕ್ಕಿಸದೆ ಒಂದಲ್ಲ ಎರಡಲ್ಲ ಒಟ್ಟು 12 ವರ್ಷಗಳ ಕಾಲ, ಅಂದರೆ ಒಂದು ಪೂರ್ಣ ಪುಷ್ಕರದ ಕಾಲ ರಾಯರು ತಪಸ್ಸು ಮಾಡಿದ ಆ ಪುಣ್ಯಭೂಮಿ ಯಾವುದು ಗೊತ್ತಾ? ರಾಯರ ಧ್ಯಾನಕ್ಕೆ, ಆ ನಿಷ್ಠೆಗೆ, ಆ ವೈರಾಗ್ಯಕ್ಕೆ ಮೆಕ್ಕಿ ಕಲ್ಲು ಬಂಡೆಯನ್ನೇ ಸೀಳಿಕೊಂಡು ಬಂದ ಆ ಪಂಚಮುಖಿ ಆಂಜನೇಯ ಸ್ವಾಮಿಯ ದಿವ್ಯ ಸ್ವರೂಪ ಹೇಗಿತ್ತು? ಆ ಅದ್ಭುತವನ್ನು ಇಂದಿಗೂ ನೆನೆದರೆ ಮೈ ರೋಮಾಂಚನಗೊಳಿಸುವ ದೈವಿಕ ಘಟನೆಯನ್ನು ಇವತ್ತು ನಾವು ಎಳೆಯಾಗಿ ನಮ್ಮ ಕಣ್ಣು ಮುಂದೆಯೇ ಆ ಘಟನೆ ನಡೆಯುತ್ತಿದೆ. ನಾವೇ ಆ ಗುಹೆಯ ಮುಂದೆ ನಿಂತು ನೋಡುತ್ತಿದ್ದೇವೆ ಎಂಬಷ್ಟು ಭಾವಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಬಹಳ ಹಿಂದಿನ ಕಾಲದ ಮಾತು. ಗುರು ರಾಘವೇಂದ್ರ ಸ್ವಾಮಿಗಳು ಶ್ರೀಮಠದ ಪೀಠಾಧಿಪತಿಗಳಾದ ನಂತರ ಸನಾತನ ಧರ್ಮದ ರಕ್ಷಣೆಗಾಗಿ ಅಜ್ಞಾನದಲ್ಲಿ ಮುಳುಗಿದ್ದ ಜನರಿಗೆ ಜ್ಞಾನದ ದೀಪ ಹಚ್ಚಲು ಇಡೀ ಭಾರತ ವರ್ಷವನ್ನು ಕಾಲ್ನಡಿಗೆಯಲ್ಲಿಯೇ ಸುತ್ತುತ್ತಿದ್ದರು. ಅವರಿಗೆ ವಿಪರೀತವಾದ ಜವಾಬ್ದಾರಿಗಳು ಇದ್ದವು. ಅವರು ನಡೆದಿದ್ದೇ ದಾರಿಯಾಗಿತ್ತು, ಕುಳಿತಿದ್ದೇ ಮಠವಾಗಿತ್ತು. ವಿಜಯಪುರ, ಕೊಲ್ಲಾಪುರ, ಪಾಂಡರಪುರ, ಉಡುಪಿ, ಕುಂಭಕೋಣಂ, ಮಧುರೈ, ಶ್ರೀರಂಗಂ ಹೀಗೆ ಭಾರತದ ಮೂಲೆ ಮೂಲೆಯ ಅನೇಕ ಪುಣ್ಯಕ್ಷೇತ್ರಗಳನ್ನು ಭೇಟಿ ನೀಡಿ ಸಾವಿರಾರು ಭಕ್ತರ ಕಷ್ಟಗಳನ್ನು, ರೋಗಗಳನ್ನು ಪರಿಹರಿಸುತ್ತಾ, ಪವಾಡಗಳನ್ನು ಮಾಡುತ್ತಾ, ಜ್ಞಾನದ ಜ್ಯೋತಿಯನ್ನು ಬೆಳಗುತ್ತಾ ಬರುತ್ತಿದ್ದರು. ಆದರೆ ರಾಯರ ಮನಸ್ಸಿನಲ್ಲಿ ಒಂದು ಅತಿ ದೊಡ್ಡ ಸಂಕಲ್ಪವಿತ್ತು.
ತಾವು ಕೇವಲ ಒಬ್ಬ ಪೀಠಾಧಿಪತಿಯಲ್ಲ, ಭಕ್ತರ ಉದ್ಧಾರಕ್ಕಾಗಿ ಈ ಭೂಮಿಯ ಮೇಲೆ ಬಂದಿರುವ ಪರಮಾತ್ಮನ ಒಂದು ಹಂಸ ಎಂದು ಅವರಿಗೆ ತಿಳಿದಿತ್ತು. ಜನರು ಅನುಭವಿಸುವ ಕಷ್ಟಗಳಿಗೆ, ಪಾಪಗಳಿಗೆ, ದುಃಖಗಳಿಗೆ ಪರಿಹಾರ ನೀಡಬೇಕಾದರೆ ತಮ್ಮ ತಪಸ್ಸಿನ ಶಕ್ತಿಯನ್ನು, ದೈವಿಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕಾಗಿತ್ತು. ಸಾಕ್ಷಾತ್ ಭಗವಂತನ ಶ್ರೀಹರಿಯ ಮತ್ತು ತಮ್ಮ ಪ್ರಾಣದೈವವಾದ ಹನುಮಂತನ ದರ್ಶನ ಪಡೆಯಲು, ಅವರೊಡನೆ ಮಾತನಾಡಲು ಒಂದು ಅತ್ಯಂತ ಪ್ರಶಾಂತವಾದ ಪವಿತ್ರವಾದ ಜಾಗ ರಾಯರಿಗೆ ಬೇಕಿತ್ತು. ಎಲ್ಲಿ ಜನಸಂದಣಿ ಇರುವುದಿಲ್ಲವೋ, ಎಲ್ಲಿ ಮನುಷ್ಯನ ಹೆಜ್ಜೆ ಗುರುತುಗಳು ಇರುವುದಿಲ್ಲವೋ, ಎಲ್ಲಿ ಪ್ರಕೃತಿ ಮಾತ್ರ ಭಗವಂತನ ಆರಾಧನೆಯಲ್ಲಿ ಸದಾ ತೊಡಗಿರುತ್ತದೋ ಅಂತಹ ಒಂದು ಗುಪ್ತವಾದ ಪವಿತ್ರವಾದ ಜಾಗವನ್ನು ರಾಯರು ಹುಡುಕುತ್ತಿದ್ದರು. ಹೀಗೆ ಹುಡುಕುತ್ತಾ ರಾಯರು ತಮ್ಮ ಶಿಷ್ಯರೊಂದಿಗೆ ತುಂಗಾಭದ್ರಾ ನದಿಯ ತೀರದಲ್ಲಿ ಸಂಚರಿಸುತ್ತಿದ್ದರು. ಆ ನದಿಯ ಪವಿತ್ರವಾದ ಜಲವನ್ನು ಸ್ಪರ್ಶಿಸುತ್ತಾ ಪ್ರಸ್ತುತ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿಯಲ್ಲಿರುವ ಹದೋಣಿ ಪ್ರಾಂತ್ಯದ ಕಡೆಗೆ ಬರುತ್ತಾರೆ. ಆ ಪ್ರದೇಶವು ನೋಡಲು ಬಹಳ ವಿಶಿಷ್ಟವಾಗಿತ್ತು. ಎಲ್ಲಿ ನೋಡಿದರೂ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿರುವ ವಿಚಿತ್ರ ಆಕಾರದ ತುಂಬ ದೊಡ್ಡದಾದ ಕಲ್ಲಿನ ಬೆಟ್ಟಗಳು, ಆ ಬಂಡೆಗಳ ನಡುವೆ ಸೂರ್ಯನ ಬಿಸಿಗೆ ಭೂಮಿಯು ಕಾದ ಹಂಚಿನಂತೆ ಬಿಸಿಯಾಗಿತ್ತು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಗ್ರಾಮದ ಸಮೀಪದಲ್ಲಿದ್ದ ಎತ್ತರವಾದ, ಒರಟಾದ ಮತ್ತು ಮನುಷ್ಯರು ಸುಲಭವಾಗಿ ಹೋಗಲು ಸಾಧ್ಯವಾಗದಂತಹ ಕಲ್ಲು ಬೆಟ್ಟಗಳ ಮಧ್ಯೆ ಪ್ರಕೃತಿಯೇ ನಿರ್ಮಿಸಿದ ಒಂದು ಗುಹೆ ಇತ್ತು. ತಮ್ಮ ಸಂಚಾರದ ಹಾದಿಯಲ್ಲಿ ಆ ಬೆಟ್ಟದ ಬುಡಕ್ಕೆ ಬಂದು ಆ ಗುಹೆ ಹತ್ತಿರ ತಲುಪುತ್ತಿದ್ದಂತೆಯೇ ರಾಯರ ಹೆಜ್ಜೆಗಳು ತಾವಾಗಿಯೇ ನಿಂತವು. ರಾಯರ ಮನಸ್ಸಿಗೆ ಅಲ್ಲಿ ಹೇಳಲಾಗದಷ್ಟು ಶಾಂತಿ ದೊರಕಿತು. ಆ ಜಾಗದಲ್ಲಿ ಏನೋ ಒಂದು ದೈವಿಕವಾದ ಆಕರ್ಷಣೆ ಮತ್ತು ಅಲ್ಲಿನ ಗಾಳಿಯಲ್ಲಿ ಮತ್ತು ಮಣ್ಣಿನ ಕಣಕಣದಲ್ಲಿ ತ್ರೇತಾಯುಗದ ರಾಮಾಯಣದ ಕಥೆಯ ಸ್ಮರಣೆಯನ್ನು ರಾಯರು ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತರು. ಸಾಕ್ಷಾತ್ ಶ್ರೀರಾಮಚಂದ್ರ ಹಾಗೂ ಆಂಜನೇಯ ಸ್ವಾಮಿಗಳು ಸೀತಾಮಾತೆಯನ್ನು ಹುಡುಕುತ್ತಾ ದಕ್ಷಿಣದ ಕಡೆಗೆ ಬರುವಾಗ ಇದೇ ಜಾಗದಲ್ಲಿ ಸಂಚರಿಸುತ್ತಿದ್ದರು ಮತ್ತು ಇದೇ ಕಲ್ಲಿನ ಮೇಲೆ ಪಾದವಿಟ್ಟರು ಎಂಬ ಸತ್ಯ ರಾಯರಿಗೆ ತಿಳಿಯಿತು. ಇದೇ ತಪಸ್ಸು ಮಾಡಲು ತುಂಬಾ ಒಳ್ಳೆಯದಾದ ಪವಿತ್ರ ಸ್ಥಳ. ಇಲ್ಲೇ ಆ ಹನುಮಂತನ ಪ್ರೀತಿ ಮತ್ತು ಆಶೀರ್ವಾದ ಸಿಗಲು ಸಾಧ್ಯ ಎಂದು ರಾಯರಿಗೆ ಅನಿಸಿತು. ಅದೇ ಇಂದು ನಾವು ನೋಡುವ ಪ್ರಸಿದ್ಧವಾದ ಪಂಚಮುಖಿ ಗುಹೆ. ರಾಯರು ತಮ್ಮ ಶಿಷ್ಯರನ್ನು ಹತ್ತಿರಕ್ಕೆ ಕರೆದರು. ನೋಡಿ, ನಾನು ತಪಸ್ಸು ಮಾಡಲು ಸರಿಯಾದ ಜಾಗ ಸಿಕ್ಕಿದೆ. ನಾನು ಇಂದಿನಿಂದ ಈ ಗುಹೆಯೊಳಗೆ ಕಠಿಣವಾದ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇನೆ. ನನ್ನ ತಪಸ್ಸು ಮುಗಿಯುವವರೆಗೂ ಯಾರೂ ನನ್ನನ್ನು ನೋಡಲು ಬರಬಾರದು ಮತ್ತು ನನ್ನನ್ನು ಹುಡುಕಿಕೊಂಡು ಬರಬಾರದು. ನನ್ನ ದೇಹಕ್ಕೆ ಏನೇ ಆದರೂ ಚಿಂತೆ ಇಲ್ಲ, ಆದರೆ ನನ್ನ ಧ್ಯಾನಕ್ಕೆ ಮತ್ತು ನನ್ನ ತಪಸ್ಸಿಗೆ ಯಾವುದೇ ಅಡ್ಡಿ ಬರಬಾರದು. ನೀವು ಶ್ರೀಮಠದ ಜವಾಬ್ದಾರಿಗಳನ್ನು ನೋಡಿಕೊಳ್ಳಿ ಎಂದು ಕಟ್ಟುನಿಟ್ಟಾಗಿ ಆದೇಶ ನೀಡಿದರು. ಶಿಷ್ಯರಿಗೆ ಇದನ್ನು ಕೇಳಿ ತುಂಬ ಆತಂಕವಾಯಿತು. ಗುರುಗಳೇ, ಇದು ಭಯಾನಕವಾದ ಕಾಡು. ಇಲ್ಲಿ ಕ್ರೂರ ಮೃಗಗಳಿವೆ, ವಿಷಪೂರಿತ ಹಾವುಗಳಿವೆ, ಕುಡಿಯಲು ನೀರಿಲ್ಲ, ತಿನ್ನಲು ಅನ್ನವಿಲ್ಲ. ಇಂತಹ ಕಲ್ಲಿನ ಗುಹೆಯಲ್ಲಿ ನೀವು ಒಬ್ಬರೇ ಹೇಗೆ ಇರುತ್ತೀರಿ ಎಂದು ಕಣ್ಣೀರು ಹಾಕುತ್ತಾ ಕೇಳಿದರು. ಆದರೆ ರಾಯರು ಸಮಾಧಾನದಿಂದ ನಕ್ಕು, ಭಗವಂತನಿದ್ದಾನೆ, ಆ ಶ್ರೀರಾಮನೇ ನನಗೆ ರಕ್ಷೆ ನೀಡುತ್ತಾನೆ, ನೀವು ಮಠಕ್ಕೆ ಹಿಂದಿರುಗಿ ಎಂದು ಹೇಳುತ್ತಾರೆ. ನಂತರ ತಮ್ಮ ಕೈಯಲ್ಲಿ ಕಮಂಡಲ ಹಿಡಿದು ಕೊರಳಲ್ಲಿ ತುಳಸಿ ಮಾಲೆ ಧರಿಸಿ ಮೈ ಮೇಲೆ ಕೇವಲ ಒಂದು ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಆ ಕತ್ತಲ ಗುಹೆಯೊಳಗೆ ಪ್ರವೇಶಿಸಿದರು. ಆ ಗುಹೆ ಎಷ್ಟೊಂದು ಚಿಕ್ಕದಾಗಿತ್ತು ಎಂದರೆ ಒಬ್ಬ ಮನುಷ್ಯ ಮಾತ್ರ ತುಂಬಾ ಕಷ್ಟಪಟ್ಟು ಬಗ್ಗಿ ಒಳಗೆ ಹೋಗಬಹುದಾಗಿತ್ತು.
ಗುಹೆ ಒಳಗೆ ಹಗಲಿನಲ್ಲಿಯೂ ತುಂಬಾ ಕತ್ತಲಿತ್ತು. ಹೊರಗಡೆ ಚಿರತೆ, ಕರಡಿಯಂತಹ ಕಾಡು ಮೃಗಗಳ ಮತ್ತು ದೊಡ್ಡ ಹಾವುಗಳ ಭಯವಿತ್ತು. ಆದರೆ ರಾಯರಿಗೆ ಯಾವುದೇ ಹೆದರಿಕೆ ಇರಲಿಲ್ಲ. ಅವರ ಎದೆಯೊಳಗೆ ಅಭಯ ನೀಡುವ ಶ್ರೀರಾಮಚಂದ್ರನು ಇದ್ದನು. ಅವರ ಪ್ರತಿಯೊಂದು ಉಸಿರಿನಲ್ಲೂ ಹನುಮಂತನೂ ಇದ್ದನು. ಯಾರು ದೇವರನ್ನು ಪೂರ್ಣವಾಗಿ ನಂಬುತ್ತಾರೋ ಅವರಿಗೆ ಈ ಪ್ರಕೃತಿಯೇ ಸಹಾಯ ಮಾಡುತ್ತದೆ. ಗುಹೆಯೊಳಗೆ ಒಂದು ಒರಟಾದ ಕಲ್ಲಿನ ಬಂಡೆಯ ಮೇಲೆ ರಾಯರು ಪದ್ಮಾಸನ ಹಾಕಿ ಕುಳಿತರು. ತಮ್ಮ ಕಣ್ಣುಗಳನ್ನು ಮುಚ್ಚಿದರು. ತಮ್ಮ ಮನಸ್ಸನ್ನು ಹೊರಗಿನ ಪ್ರಪಂಚದಿಂದ, ಆಸೆಗಳಿಂದ ಮತ್ತು ದೇಹದ ಮೇಲಿನ ಮೋಹದಿಂದ ಸಂಪೂರ್ಣವಾಗಿ ದೂರ ಮಾಡಿಕೊಂಡರು. ಏಕಾಗ್ರತೆಯಿಂದ, ಅಚಲವಾದ ನಿಷ್ಠೆಯಿಂದ, ಬೆಟ್ಟದಂತಹ ವಿಶ್ವಾಸದಿಂದ ತಮ್ಮ ಇಷ್ಟ ದೈವವಾದ ಆಂಜನೇಯ ಸ್ವಾಮಿಯನ್ನು ಮತ್ತು ಶ್ರೀರಾಮನನ್ನು ಧ್ಯಾನಿಸಲು ಶುರು ಮಾಡಿದರು. ಓಂ ನಮೋ ನಾರಾಯಣಾಯ, ಓಂ ಶ್ರೀರಾಮ ಜಯ ರಾಮ ಜಯ ರಾಮ, ಓಂ ಆಂಜನೇಯ ನಮಃ, ಓಂ ವಾಸುದೇವಾಯ ನಮಃ ಎಂಬ ಮಂತ್ರಗಳು ರಾಯರ ಉಸಿರಿನಲ್ಲಿ ಬೆರೆತು ಹೋದವು. ಗುಹೆಯ ಒಳಗಿನ ಗಾಳಿಯಲ್ಲಿ ಈ ಪವಿತ್ರ ಮಂತ್ರಗಳ ಸದ್ದು ಹರಡಿಕೊಂಡಿತ್ತು. ದಿನಗಳು ಹುರುಳಿದವು, ವಾರಗಳು ಕಳೆದವು, ತಿಂಗಳುಗಳು ವರ್ಷಗಳಾಗಿ ಬದಲಾದವು. ಪ್ರಕೃತಿಗಳು ಬಂದು ಹೋದವು. ಬೇಸಿಗೆಯ ಸುಡು ಬಿಸಿಲ ಶುರುವಾಯಿತು. ರಾಯಲಸೀಮೆಯ ಆ ಭಾಗದಲ್ಲಿ ಬಿಸಿಲು ಎಂದರೆ ಬೆಂಕಿಯೇ ಸುರಿದಂತೆ ಇರುತ್ತಿತ್ತು. ಆ ಕಲ್ಲಿನ ಬಂಡೆಗಳು ಬೆಂಕಿಯ ಕೆಂಡದಂತೆ ಕಾಯುತ್ತಿದ್ದವು. ಗುಹೆಯೊಳಗಿನ ಶಾಖಕ್ಕೆ ರಾಯರ ಮೈ ಬೆವರಿನಲ್ಲಿ ನೆನೆಯುತ್ತಿತ್ತು. ನಂತರ ಮಳೆಗಾಲ ಬಂತು. ಆಕಾಶಕ್ಕೆ ತೂತು ಬಿದ್ದಂತೆ ಜೋರಾಗಿ ಸುರಿಯುವ ಮಳೆಗೆ ಗುಹೆಯೊಳಗೆ ನೀರು ಹರಿಯುತ್ತಿತ್ತು. ರಾಯರ ದೇಹ ಆ ತಣ್ಣನೆಯ ನೀರಿನಲ್ಲಿ ನೆನೆಯುತ್ತಿತ್ತು. ಚಳಿಗಾಲದಲ್ಲಿ ಮೈ ಕೊರೆಯುವ ಮತ್ತು ನಡುಗಿಸುವ ಚಳಿ ಆವರಿಸಿತು. ಆದರೆ ಎಂತಹ ವಾತಾವರಣ ಬಂದರೂ ರಾಯರು ಮಾತ್ರ ಅಲುಗಾಡಲಿಲ್ಲ. ಅವರ ಕಣ್ಣುಗಳು ಒಮ್ಮೆಯೂ ತೆರೆಯಲಿಲ್ಲ. ಪ್ರಕೃತಿಯ ಯಾವುದೇ ಬದಲಾವಣೆಗಳು ಅವರ ಧ್ಯಾನಕ್ಕೆ ಅಡ್ಡಿಯಾಗಲಿಲ್ಲ. ರಾಯರು ಅನ್ನ, ನೀರು ಮತ್ತು ನಿದ್ರೆಯನ್ನು ಸಂಪೂರ್ಣವಾಗಿ ಬಿಟ್ಟಿದ್ದರು. ಅವರ ದೇಹ ದಿನದಿಂದ ದಿನಕ್ಕೆ ಕರಗುತ್ತಾ ಬಂತು. ಮೈ ಮೇಲಿನ ಮಾಂಸವೆಲ್ಲ ಕರಗಿ ಚರ್ಮ ಮೂಳೆಗಳಿಗೆ ಅಂಟಿಕೊಂಡಿತು. ಹೊರಗಿನಿಂದ ನೋಡುವವರಿಗೆ ಕೇವಲ ಒಂದು ಅಸ್ಥಿಪಂಜರ ಕುಳಿತಿದೆಯೇನೋ ಎಂಬಂತೆ ಕಾಣುತ್ತಿತ್ತು. ಆದರೆ ವೀಕ್ಷಕರೇ, ಅವರ ಮುಖದ ಮೇಲಿನ ದೈವಿಕ ಕಳೆ ಮಾತ್ರ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ. ಸಾವಿರಾರು ಸೂರ್ಯರು ಒಟ್ಟಿಗೆ ಸೇರಿದಂತೆ ಅವರ ಮುಖ ದಿನದಿಂದ ದಿನಕ್ಕೆ ಹೆಚ್ಚು ಹೊಳೆಯುತ್ತಿತ್ತು. ಅವರ ತಪಸ್ಸಿನ ಶಕ್ತಿ ಮತ್ತು ಮಂತ್ರಗಳ ಪ್ರಭಾವದಿಂದ ಆ ಸುತ್ತಮುತ್ತಲಿನ ಜಾಗವೇ ಪವಿತ್ರವಾಗಿ ಶಾಂತವಾಯಿತು. ಕಾಡು ಮೃಗಗಳು ಕೂಡ ತಮ್ಮ ಕ್ರೂರತ್ವವನ್ನು ಮರೆತವು. ಸಿಂಹ, ಹುಲಿ ಮತ್ತು ಚಿರತೆಗಳು ಆ ಗುಹೆಯ ಹತ್ತಿರ ಬಂದು ಬೆಕ್ಕಿನ ಮರಿಗಳಂತೆ ಶಾಂತವಾಗಿ ತಲೆಬಾಗಿ ಹೋಗುತ್ತಿದ್ದವು. ಮಳೆ ಬರುವಾಗ ಅಥವಾ ಬಿಸಿಲು ಹೆಚ್ಚಾದಾಗ ಕಾಡಿನಲ್ಲಿದ್ದ ದೊಡ್ಡ ಹೆಬ್ಬಾವುಗಳು ಮತ್ತು ನಾಗರ ಹಾವುಗಳು ಗುಹೆಯೊಳಗೆ ಬಂದು ರಾಯರ ತಲೆಯ ಮೇಲೆ ತಮ್ಮ ಎಡೆಯನ್ನು ಬಿಕ್ಕಿ ಛತ್ರಿಯಂತೆ ನೆರಳು ನೀಡುತ್ತಾ ಕಾವಲಾಗಿ ನಿಂತವು. ಇಡೀ ಪ್ರಕೃತಿಯೇ ರಾಯರ ಸೇವಕತೆಯಂತೆ ಇತ್ತು. ದೇವತೆಗಳು ಆಕಾಶದಿಂದ ಬಂದು ರಾಯರ ಈ ಕಠಿಣ ತಪಸ್ಸನ್ನು ನೋಡಿ ಆಶ್ಚರ್ಯಪಟ್ಟರು. ಈ ಕಲಿಯುಗದಲ್ಲಿ ಇಂತಹ ಕಠಿಣವಾದ ಮತ್ತು ಭಯಂಕರವಾದ ತಪಸ್ಸನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನಮಸ್ಕಾರ ವೀಕ್ಷಕರೇ, ಈ ಕತೆ ತುಂಬ ದೊಡ್ಡದಾದ್ರಿಂದ ಈ ಕತೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ. ಮತ್ತು ಭಾಗ 2 ಅಂತೇಳಿ ನಾಳೆ ಶುರು ಮಾಡ್ತೀನಿ ವೀಕ್ಷಕರೇ. ಈ ಕತೆನ ಎಲ್ಲ ಕೇಳಿ ಮತ್ತು ಕಮೆಂಟ್ ಬಾಕ್ಸ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗೋಣ. ನಮಸ್ಕಾರ.